ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಯಗಕೋಟೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಆರ್ ವೆಂಕಟರಮಣ ರೆಡ್ಡಿ RVR ರವರಿಗೆ ವಯೋನಿವೃತ್ತಿ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಯಗಕೋಟೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಸನ್ಮಾನ ಸಮಾರಂಭಕ್ಕೆ ಇಡೀ ಶಿಕ್ಷಣ ಇಲಾಖೆಯ ಶಿಕ್ಷಕ ಮಿತ್ರರು, RVR ಅವರ ಸ್ನೇಹಿತರು, ಶ್ರೇಯೋಭಿಲಾಷಿಗಳು ಆಗಮಿಸಿ RVR ಅವರಿಗೆ ಹೃದಯ ಸ್ಪರ್ಶಿ ಸನ್ಮಾನಿಸಿ ಗೌರವಿಸಿದರು. ಆರ್ ವೆಂಕಟರಮಣ ರೆಡ್ಡಿ RVR ಎಂಬ ನಾಮದಿಂದ ಖ್ಯಾತಿ ಪಡೆದಿದ್ದು, ಇವರ ಸೇವಾ ಅವಧಿಯಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ್ದಾರೆ ಎಂದರೆ ತಪ್ಪಾಗಲಾರದು. ಇವರು ಯಾವ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೋ ಆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿ ಸಂಖ್ಯೆ ಹೆಚ್ಚು ಮಾಡುವಲ್ಲಿ ಅವಿರತವಾಗಿ ದುಡಿದಿದ್ದಾರೆ. ಇಲಾಖೆಯ ಸಂಘ ಸಂಸ್ಥೆಯಲ್ಲಿ ಹಲವಾರು ಜವಾಬ್ದಾರಿತ ಸ್ಥಾನ ಪಡೆದು ಹೆಸರು ಗಳಿಸಿದ್ದಾರೆ. ಆರ್ ವೆಂಕಟರಮಣ ರೆಡ್ಡಿ ರವರ ವಯೋನಿವೃತ್ತಿ ಸನ್ಮಾನ ಕಾರ್ಯಕ್ರಮದಂದು ಇದೇ ತಾಲೂಕಿನ ಬೆಂಗಳೂರು ಪದವೀಧರ ಕ್ಷೇತ್ರದ MLC ರಾಮೋಜಿ ಗೌಡರವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಎರಡೂ ಕಾರ್ಯಕ್ರಮಗಳು ಒಂದೇ ವೇದಿಕೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಯಗಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮದ ಮುಖಂಡರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ವರ್ಷಗಳ ಸೇವೆಯಲ್ಲಿ ಕನಿಷ್ಠ 3 ಗಂಟೆನೂ ಸಹ ನಾನು ಚೇರ್ ಮೇಲೆ ಕೂತ್ಕೊಂಡು ಪಾಠ ಮಾಡಿಲ್ಲ. ಭಗವಂತ ನನಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ, ಹಿರಿಯರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. 20 ವರ್ಷಗಳ ಕಾಲ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸಿ ಬರೀ 47 ಮಕ್ಕಳಿರ್ತಕ್ಕಂಥ ಅದನ್ನ 650 ಮಕ್ಕಳ ಒಂದು ಸಂಖ್ಯೆ ಹೆಚ್ಚಿಸೋದಕ್ಕೆ ನಾನು ಶ್ರಮ ಪಟ್ಟೆ. ಇವತ್ತು ಸಹ ಆ ಶಾಲೆನ RVR ಶಾಲೆ ಅಂತಲೇ ಹೇಳ್ತಾರೆ. ಬಹುಶಃ ಎಲ್ಲೇ ಹೋಗ್ಲಿ ನಾನು ಶಿಕ್ಷಕರ ಜೊತೆ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಅಗಾಧವಾಗಬೇಕಾದ್ರೆ ನನಗೆ ಶಿಕ್ಷಕರ ಒಂದು ಅನ್ಯೋನ್ಯತೆ, ಶಿಕ್ಷಕರ ಒಂದು ಬಲ, ಇಲ್ಲೂ ಸಹ ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯಬೇಕಾದ್ರೆ ಇವತ್ತು ನಿಜವಾಗೂ ಸಹ ನಮ್ಮ ಶಿಕ್ಷಕರ ಒಂದು ಶಕ್ತಿ, ಅವರ ಒಂದು ಬಲದಿಂದ, ಅವರ ಒಂದು ಶಕ್ತಿಯಿಂದ ನಾವಿದ್ದೀವಿ ಸರ್. ದಯವಿಟ್ಟು ನೀವು ಬರೀ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ನನಗೆಲ್ಲ ತಿಳಿಸಿ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಪಂಚಾಯಿತಿ ಮತ್ತೆ 3 ಶಾಲೆಯ ಶಿಕ್ಷಕರಿಂದ ಇವತ್ತು ಎಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ. ನಿಜವಾಗೂ ಸಹ ಅವರಿಗೆ ಅಭಿನಂದನೆಗಳನ್ನ ನಮ್ಮ ಶಿಕ್ಷಕರೊಂದಕ್ಕೂ, ಪ್ರಾಥಮಿಕ ಶಾಲಾ ಶಿಕ್ಷಕರೊಂದಕ್ಕೂ, ಅದೇ ರೀತಿ ಸತ್ಯ ಬಾಪೂಜಿ ಶಾಲೆಯ ಶಿಕ್ಷಕರೊಂದಕ್ಕೂ ಸಹ ನಾನು ಸಲ್ಲಿಸಬೇಕಾಗತ್ತೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಸಹ ಎಲ್ಲೇ ಇರ್ಲಿ, ಅಲ್ಲಿ 650 ಮಕ್ಕಳು ಏನ್ ನೂತನ ಶಾಲೆನಲ್ಲಿ ಇದ್ದಾಗಲೂ ಸಹ ನಾನೊಂದು ಕೂಗು ಹಾಕಿದ್ರೆ ಸಾಕಿ, ಎಲ್ಲಿರ್ತಾರೋ ಗೊತ್ತಿಲ್ಲ, ಅಲ್ಲೇ ಕೂತ್ಕೊಳ್ತಾರೆ. ಇಲ್ಲೂ ಸಹ ನಾನೇನು ಒಡೆಯೋದಿಲ್ಲ, ನಾನು ಯಾವತ್ತೂ ಒಡೆಯೋದಿಲ್ಲ, ಯಾರನ್ನೂ ಒಡೆಯೋದಿಲ್ಲ. ಆದ್ರೂ ಸಹ ಏನಪ್ಪಾ ಅಂದ್ರೆ ಆ ಶಿಕ್ಷಕ ವೃತ್ತಿ ಅತ್ಯಂತ ಮಹತ್ತರವಾಗಿರ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂಥ ವಿದ್ವತ್ತು, ನಾವು ಮಾಡ್ತಕ್ಕಂಥ ಪಾಠದ ಶೈಲಿ, ನಾವು ಮಾಡ್ತಕ್ಕಂಥ ಪಾಠ ಬೋಧನೆ ಏನಿರುತ್ತೋ ಅದರಿಂದ ಅವ್ರು ಎದುರುತ್ತಾರೆ ಹೊರತು ನಾವು ಒಡೆಯೋದ್ರಿಂದ ಯಾವ ಶಿಕ್ಷಕರಿಗೂ ಸಹ ಎದುರೋದಿಲ್ಲ. ಈ ರೀತಿ ಪೂರ್ತಿ ನನ್ನ ಸೇವಾವಧಿಯಲ್ಲಿ ಎಲ್ಲೇ ಹೋಗ್ಲಿ ಆ ಶಾಲೆಯು ಎಲ್ಲ ರೀತಿಯಲ್ಲೂ ಸಹ ಅಭಿವೃದ್ಧಿ ಆಗೋದಕ್ಕೆ ನಾನು ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದಿಂದ ಜನಿಸಿ ಪ್ರಯತ್ನವನ್ನ ಮಾಡಿದ್ದೀನಿ. ಎಲ್ಲಾ ರೀತಿಯಲ್ಲೂ ಸಹ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ, ಸಹಯೋಗ ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರು ಸಹ ಇವತ್ತೇನು ಸನ್ಮಾನಿಸಿದ್ದಾರೆ. ಎಲ್ಲರಿಗೂ ಸಹ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರೂ.